Yeah. In my last class, I've explained the integration between the EC2 and the GitHub, right? That is for one developer. What if two developers came into the picture, right? So ಏನಾಗುತ್ತೆ ಅಂದರೆ ಡೆವಲಪರ್ ಒನ್ ಮೈ ಫೈಲ್ ಅಂತ ಕೋಡ್ ಬರೆದ್ಬಿಟ್ಟು ಗಿಟಬ್ಗೆ ಪುಷ್ ಮಾಡಿದ್ದಾನೆ, ಓಕೆನಾ? ಸೊ ಇನ್ನೊಬ್ಬ ಡೆವಲಪರ್ ಬಂದು ಅದೇ ಫೈಲ್ನ ತಗೊಂಡು ಸಮ್ ಕಂಟೆಂಟ್ನ ಆ್ಯಡ್ ಮಾಡಿ ಮತ್ತೆ ಗಿಟಬ್ಗೆ ಪುಷ್ ಮಾಡಬೇಕು. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ದೆ ಅಂದರೆ ಒಂದು ನ್ಯೂ ಫೈಲ್ನ ಕ್ರಿಯೇಟ್ ಮಾಡಿ, ಡೆವಲಪರ್ ಒನ್ನು ಒಂದು ನ್ಯೂ ಫೈಲ್ನ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ ಒಂದು ಸ್ವಲ್ಪ ಕೋಡ್ನ ಬರೆದ್ಬಿಟ್ಟು ಗಿಟಬ್ಗೆ ಪುಷ್ ಮಾಡಿ ಕ್ಲೋಸ್ ಮಾಡಿದ್ವಿ. ಸೊ ಈಗೇನಾಗ್ತಿದೆ ಅಂದರೆ ಅದೇ ಫೈಲ್ನ ತಗೊಂಡು ಇನ್ನೊಂದು EC2 ಇನ್ಸ್ಟೆನ್ಸಲ್ಲಿ ಇನ್ನೊಂದು ಸರ್ವರಲ್ಲಿ, ದಟ್ ಮೀನ್ಸ್ ಡೆವಲಪರ್ ಟು ಸರ್ವರಲ್ಲಿ ಕೋಡ್ನ ಎಡಿಟ್ ಮಾಡಿ ಮತ್ತೆ ಗಿಟಬ್ಗೆ ಪುಷ್ ಮಾಡೋದು. ಇದು ಯಾವ ಥರ ಮಾಡೋದು ಅನ್ನೋದು ಟುಡೇಸ್ ಕ್ಲಾಸ್, ಓಕೆ? Let me go back to the Singapore region here. Okay, now here you don't see any instances, right? So let me click on the launch instances here. My EC2 instance, sorry. Let me take the Ubuntu. Yeah, here it is. Let's say confirm changes. T3 micro. Let me create a new keep here, okay? New where one. Okay, everything looks good. Click on launch instance here. Let me click on, okay, it's still pending state. Let us wait for 1 or 2 minutes. Refresh the page. It's running now. Click on connect here. Click on connect here. Okay, so sudo su hyphen. ಸೊ ಲಾಸ್ಟ್ ಕ್ಲಾಸಲ್ಲಿ ಇದೇ ಸ್ಟೆಪ್ಸ್ ಕೂಡ ಮಾಡಿದ್ದೆ. ಸೊ ಈಗ ಮತ್ತೆ ಸೇಮ್ ಸ್ಟೆಪ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು. ಜಸ್ಟ್ ಹಾಗೆ ಚೆಕ್ ಮಾಡಿ ನೋಡ್ತಾ ಹೋಗಿ ವಿಚ್ ಗಿಟ್ ಇನ್ಸ್ಟಾಲ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ಅಷ್ಟೇ, ಏನಿಲ್ಲ. ಓಕೆ, ಗಿಟ್ ಈಸ್ ಆಲ್ರೆಡಿ ಇನ್ಸ್ಟಾಲ್ಡ್. ಸೊ ನಾನು ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ತೀನಿ, MKDIR. ಓಕೆ, ಈ ಥರ ನೇಮ್ ಕೊಡೋಣ, ಓಕೆನಾ? ಸೊ CD ಓಕೆ. ಸೊ ಇದ್ರ ಒಳಗಡೆ ಹೋದೆ ಅಲ್ವಾ? ಸೊ ಈಗ ನಾನು ಯೂಸರ್ನ ಕಾನ್ಫಿಗರ್ ಮಾಡಬೇಕು, ಏಕೆಂದರೆ ಇವರು ಡಿಫ್ರೆಂಟ್ ಡೆವಲಪರ್ಸು, ಅದರಿಂದ ಮತ್ತೆ ಇನ್ನೊಂದು ಯೂಸರ್ನ ಐ ಮೀನ್ ಯೂಸರ್ನ ಕಾನ್ಫಿಗರ್ ಮಾಡಬೇಕಲ್ವಾ? ಸೊ ಕಾನ್ಫಿಗ್ ಸೊ ಅವಾಗಲೇ ಪ್ರತು ಅಂತ ಕೊಟ್ಟಿದ್ದೆ, ಬಟ್ ಇವಾಗ ದಿನೇಶ್ ಅಂತ ಕೊಡ್ತೀನಿ. ಓಕೆ, ಸುಮ್ಮನೆ ರ್ಯಾಂಡಮ್ ಪರ್ಸನ್ ನೇಮ್ ತೊಗೊಂಡಿದ್ದೀನಿ. ಎಂಟರ್. ಮತ್ತೆ ಗಿಟ್ ಕಾನ್ಫಿಗ್ ಐಫೋನ್ ಗ್ಲೋಬಲ್ ಯೂಸರ್ ಡಾಟ್ ಇಮೇಲ್, ಇದರಲ್ಲಿ ದಿನೇಶ್ ಅಟ್ gmail.com, ಓಕೆನಾ? ಈ ಥರ ಕೊಟ್ಟು ಕಾನ್ಫಿಗರ್ ಮಾಡಿದೆ. ಜಸ್ಟ್ ಚೆಕ್ ಮಾಡೋಣ ಕಾನ್ಫಿಗರ್ ಆಗಿದೆಯಾ. ಕಾನ್ಫಿಗರ್ನ ಲೀಸ್ಟ್ ಮಾಡಿ, ಓಕೆನಾ? ಸೊ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಯೂಸರ್ ಡಾಟ್ ನೇಮ್ ಆ್ಯಂಡ್ ಯೂಸರ್ ಡಾಟ್ ಇಮೇಲ್ ಯಾವಿದೆ ಅಂತ. ಸೊ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೆ, ಒಂದ್ಸರಿ ಚೆಕ್ ಮಾಡು.
ಸೊ ಇದು ಮುಂಬೈ ಡೈರೆಕ್ಟರ್ ಇದು ಓಕೆನಾ? ಸಿ ಹಿಯರ್ username Prathu and user.email is prathu@gmail.com. ಸೊ ಇದು ಇವತ್ತಿನ ಕ್ಲಾಸ್ ಓಕೆನಾ? ಸೊ ಇವಾಗ ನಾನೇನು ಮಾಡಬೇಕು, ಗಿಟ್ ಇನಿಷಿಯಲೈಸ್ ಮಾಡಬೇಕು. ಒನ್ಸ್ I click on enter this, so git is initialized and three logical separations has been created here. ಗೊತ್ತಾಯ್ತಲ್ಲ? ಸೊ there is nothing, okay? Here there is nothing. ಸೊ ಈಗ ನಾವೇನು ಮಾಡಬೇಕು ಅಂದರೆ, ನಾವು ಏನು ಹೇಳಿದ್ವಿ, ಗಿಟಬಲ್ಲಿ ಒಂದು ಫೈಲ್ ಇದೆ, ಆ ಫೈಲ್ನ ಇಲ್ಲಿಗೆ ತಗೊಂಬಂದು ಎಡಿಟ್ ಮಾಡಬೇಕು, ಕರೆಕ್ಟ್? ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಫಸ್ಟ್ ನಾವು ಗಿಟಬಿಗೆ ಕನೆಕ್ಟ್ ಆಗಬೇಕು. ಗಿಟಬಿಗೆ ಕನೆಕ್ಟ್ ಆಗೋದಕ್ಕೆ ಸೇಮ್ ಓಕೆ, ರಿಮೋಟ್ ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೋ ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಈಗ ಗಿಟ್ ಲಾಸ್ಟ್ ಟೈಮಲ್ಲಿ ಪುಷ್ ಯೂಸ್ ಮಾಡಿದ್ರಿ, ನೆನಪಿದೆಯಾ? ಈಗ ಫುಲ್ ಅಂತ ಯೂಸ್ ಮಾಡಬೇಕು. ಫುಲ್ ಆರಿಜಿನ್ ಮಾಸ್ಟರ್ ಅಂತ ಟೈಪ್ ಮಾಡಬೇಕು. ಜಸ್ಟ್ ಕ್ಲಿಕ್ ಆನ್ ಎಂಟರ್. ಸೊ ಏನಾಯಿತು, ಲೆಟ್ ಅಸ್ ಚೆಕ್ ನಾವು. ನೋಡಿ ಫೈಲ್ ಬಂದು ಹೆಂಗಿದೆ, ಫೈಲ್ ಬಂದುಬಿಡ್ತು ಆಗಲೇ. ಇದರಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೇಳಲ್ಲ, ಯಾಕೆಂದರೆ ನೀವು ಪುಷ್ ಮಾಡಬೇಕಾದ್ರೆ ಮಾತ್ರ ಕೇಳುತ್ತೆ, ಫುಲ್ ಮಾಡಬೇಕಾದ್ರೆ ಕೇಳಲ್ಲ. ಓಕೆ, ಫೈಲು ನಮಗೆ ಗಿಟಬಿಂದ ಫೈಲ್ ಬಂತು, ನೋಡೋಣ. ಐ ಮೀನ್ ಈಗ ನೋಡಿ ಗಿಟ್ ಸ್ಟೇಟಸ್ ಅಂತ ಕೊಡ್ತೀನಿ. ಸೊ ಏನಿಲ್ಲ ಆ್ಯಕ್ಚುಲಿ ಅಲ್ವಾ, ಅಂದರೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ದಟ್ ಮೀನ್ಸ್ ದಿಸ್ ಫೈಲ್ ಈಸ್ ಪ್ರೆಸೆಂಟ್ ಇನ್ ದ ಲೋಕಲ್ ರೆಪೋ, ಕರೆಕ್ಟ್? ನೀವು ಫೈಲ್ನ ಗಿಟಬಿಂದ ಮೂವ್ ಮಾಡಿದ್ರೆ, ಐ ಮೀನ್ ಪುಲ್ ಮಾಡಿದ್ರೆ, ಅದು ಬಂದು ಲೋಕಲ್ ರೆಪೋದಲ್ಲಿ ಇರುತ್ತೆ ಫಸ್ಟ್. ಸೊ ಲೋಕಲ್ ರೆಪೋದಿಂದ ವರ್ಕ್ ಸ್ಪೇಸಿಗೆ ತಂದರೆ ಮಾತ್ರ ನೀವು ಎಡಿಟ್ ಮಾಡೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ವಿ ಐ ಮೈ ಫೈಲ್ ಅಂತ ಮಾಡಿ. ಸೊ ನಾವು ಸಾರಿ okay, here I'll type Singapore code. I'll type Singapore code, okay? Now ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇದು ಚೇಂಜ್ ಮಾಡೋಕ್ಕಿಂತ ಮೊದಲು ನಮ್ಮದು ಗಿಟ್ ಸ್ಟೇಟಸಲ್ಲಿ ಯಾವ ಥರ ಇತ್ತು ಹಂಗೆ ಜಸ್ಟ್ ಕ್ರಾಸ್ ಚೆಕ್ ಮಾಡಿ. ಈಗ ಟೈಪ್ ಮಾಡಿದ್ಮೇಲೆ ಯಾವ ಕಲರ್ ಬರುತ್ತೆ ಅಂತ ನೀವು ಜಸ್ಟ್ ಥಿಂಕ್ ಮಾಡ್ತಾ ಇರಿ. ನೋಡಿ ರೆಡ್ ಕಲರಲ್ಲಿ ಬಂತು, ಹಂಗಂದ್ರೆ ದಟ್ ಮೀನ್ಸ್ ದ ಫೈಲ್ ಹ್ಯಾಸ್ ಬೀನ್ ಮೂವ್ಡ್ ಫ್ರಮ್ ಲೋಕಲ್ ರೆಪೋ ಟು ವರ್ಕಿಂಗ್ ಸ್ಪೇಸ್, ಓಕೆನಾ? ವರ್ಕಿಂಗ್ ಸ್ಪೇಸ್ಗೆ ಫೈಲ್ ಮೂವ್ ಆಗಿದೆ ಅಂತ ಅರ್ಥ. ಓಕೆ, ಯು ಗಾಟ್ ಇಟ್? Now git and let me use dot. ಸೊ ಫೈಲ್ ನೇಮ್ ಆದರೂ ಕೊಡ್ಬೋದು, ನೀವು ಡಾಟ್ ಆದರೂ ಕೊಡ್ಬೋದು. ಡಾಟ್ ಅಂದರೆ ಯಾವ್ಯಾವ ಫೈಲ್ಸ್ ಇದೆ ಎಲ್ಲ ಕೂಡ ಈ ಪರ್ಟಿಕ್ಯುಲರ್ ವರ್ಕಿಂಗ್ ಸ್ಪೇಸಿಂದ ನಮಗೆ ಸ್ಟೇಜಿಂಗ್ ಏರಿಯಾಗೆ ಮೂವ್ ಆಗುತ್ತೆ ಅಲ್ವಾ? ಈಗ ಜಸ್ಟ್ ಡೂ ಎ ಕ್ವಿಕ್ ಗಿಟ್ ಸ್ಟೇಟಸ್. File has been moved from the working space to staging area. Again, you need to commit it, right? Git commit -m. Let's say Singapore code, okay? For our reference, this and all. This is for our reference, okay? Just hit an enter. Now check the status. See, nothing to commit. Working tree cleaning means this file is now present in local repo. Let us check the git log.
ಇದ್ರಲ್ಲಿ ನೋಡ್ಬೋದು ನೀವು, ನಾನು ಬರೆದಿದ್ದು ಮೈ ಫಸ್ಟ್ ಕೋಡ್ ಅಂತ ನಮ್ಮ ಐಡಿಯಲ್ಲಿ, ಓಕೆನಾ. ಇಲ್ಲಿ ದಿನೇಶ್ ಅನ್ನೋ ಐಡಿಯಲ್ಲಿ ಸಿಂಗಾಪುರ್ ಕೋಡ್ ಅಂತ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಏನು ಚೇಂಜ್ ಆಗಿದೆ ಅಂತ. ಸೊ ದಿಸ್ ಇಸ್ ಹೌ ಯು ನೀಡ್ ಟು, ಐ ಮೀನ್ ಯು ಕ್ಯಾನ್ ಚೆಕ್ ಹೂ ರಿಟರ್ನ್ಸ್ ವಾಟ್. ಓಕೆ, ಯಾರು ಏನು ಬರೆದಿದ್ದಾರೆ ಅಂತ ನೀವು ಇದರಲ್ಲಿ ಈ ಥರ ಚೆಕ್ ಮಾಡ್ಕೋಬೋದು. ದಟ್ಸ್ ಆಲ್ ಅಬೌಟ್ ಟುಡೇ. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.